Hi everyone, welcome back to your English Academy YouTube channel. Okay, in this class we will learn about that our first lesson 7th standard unit first a tiger in the house. ಈ 7th ಸ್ಟ್ಯಾಂಡರ್ಡ್ ಅಲ್ಲಿ ಬರ್ತಕ್ಕಂಥ ಫಸ್ಟ್ ಲೆಸನ್ ಯಾವುದಪ್ಪ ಅಂತಂದ್ರೆ ಟೈಗರ್ ಇನ್ ದ ಹೌಸ್. ಯಾರು ಬರೆದಿದ್ದಾರಪ್ಪ ಅಂತಂದ್ರೆ ರಸ್ಕಿನ್ ಬಾಂಡ್ ವಾಸ್ ರಿಟನ್. ದೆನ್ ಹಾಗಾದ್ರೆ ಈ ಒಂದು ಆಥರ್ ಯಾರಪ್ಪ ಅಂತಂದ್ರೆ ರಸ್ಕಿನ್ ಬಾಂಡು. ಆ ರಸ್ಕಿನ್ ಬಾಂಡ್ ಬಗ್ಗೆ ಒಂದು ಸ್ವಲ್ಪ ಅರ್ಥ ಮಾಡ್ಕೊತಾ ಹೋಗೋಣ. ರಸ್ಕಿನ್ ಬಾಂಡ್ ಅವರು ಹಿ ವಾಸ್ ಬಾರ್ನ್ ಇನ್ ದ year of 1934 in the month of May in the date of 19th May 1934 ಇವರೇನಪ್ಪ ಅಂದ್ರೆ ಜನ್ಮವನ್ನು ಪಡ್ಕೋತಾ. ರಸ್ಕಿನ್ ಬಾಂಡ್ ಈಸ್ ಅ ಇಂಡಿಯನ್ ಆಥರ್. His famous novel is The Room on the Roof 1956. ಅವರ ಒಂದು ಅತ್ಯುತ್ತಮ ನೋವೆಲ್ ಕಾದಂಬರಿ ಯಾವುದಪ್ಪ ಅಂತಂದ್ರೆ ದ ರೂಮ್ ಆನ್ ದ ರೂಫ್ 1956 ಬರೀತಾರೆ. Then awards, ಅವರು the contribution of the literature, he awarded that. What are the awards he took in his life? The first one is ಪದ್ಮಶ್ರೀ. ಪದ್ಮಶ್ರೀಯನ್ನು ತಗೋತಾರೆ ಯಾವಾಗಪ್ಪ ಅಂದ್ರೆ 1999. ಪದ್ಮಶ್ರೀ ಅವಾರ್ಡನ್ನು 1999 ರಸ್ಕಿನ್ ಬಾಂಡ್ ಅವರು ಗಿಟ್ಟಿಸ್ಕೊಳ್ತಾರೆ ಫಾರ್ ದ ಕಾಂಟ್ರಿಬ್ಯೂಷನ್ ಆಫ್ ದ ಲಿಟ್ರೇಚರ್. ದೆನ್ ನೆಕ್ಸ್ಟ್ ಒನ್ ಮೋರ್ ಅವಾರ್ಡ್ ಈಸ್ ಹಿಯರ್ ಪದ್ಮಭೂಷಣ. ಪದ್ಮಭೂಷಣವನ್ನು ಕೂಡ 2014 ಅವರಿಗೆ ಈ ಪ್ರಶಸ್ತಿ ಲಭಿಸುತ್ತೆ. ಅಷ್ಟೊಂದು ಗ್ರೇಟ್ ರೈಟರ್ ಹಿ ಈಸ್ ದ ಫ್ರಮ್ ಇಂಡಿಯಾ ಆ್ಯಂಡ್ ಇಂಡಿಯನ್ ಆಥರ್ ರೈಟರ್. ಓಕೆ, ಅವ್ರು ಬರೆದಿರ್ತಕ್ಕಂಥ ಇಲ್ಲಿ 7th ಸ್ಟ್ಯಾಂಡರ್ಡ್ಗೆ ನಮಗೆ ಯಾವುದಿದೆಪ್ಪ ಆ ಥರ ಟೈಗರ್ ಇನ್ ದ ಹೌಸ್ ಇದೆ. ಅದನ್ನ ಒಂದು ಸ್ವಲ್ಪ ನಾವು ನೋಡ್ತಾ ಹೋಗೋಣ. ಇಲ್ಲೇನಪ್ಪ ಅಂದ್ರೆ ಫ್ರೀ ರೀಡಿಂಗ್ ಆ್ಯಕ್ಟಿವಿಟಿ ಕೊಟ್ಟಿದ್ದಾನೆ. ಇಫ್ ಯು ವಾಂಟ್ ದ್ಯಾಟ್ ಅದನ್ನ ಒಂದು ಸ್ವಲ್ಪ ನೋಡೋಣ. ಎಸ್, ವಾಟ್ ಈಸ್ ದ್ಯಾಟ್? Look at his picture. A forest guard is holding a pair of cheetah cubs in his hands. ಇಲ್ಲಿ ನೋಡ್ರಿ ಪಿಕ್ಚರಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಫಾರೆಸ್ಟ್ ಗಾರ್ಡ್ ಏನು ಮಾಡಿದಾನಪ್ಪ ಅಂತಂದ್ರೆ ಈ ಒಂದು ಚಿತಾಪ್ಪ ಅಂದ್ರೆ ಈ ಒಂದು ಅದರ ಫೇರ್ಸನ್ನು ಅದರ ಒಂದು ಕಬ್ಸ್ ಮರಿಗಳನ್ನು ಏನು ಮಾಡಿದಾನೆ ಕೈಯಲ್ಲಿ ಹಿಡ್ಕೊಂಡು ನಿಂತಿದ್ದಾರೆ. ದೆನ್ ಫುವರ್ ಥಿಂಗ್ಸ್ ದೇ ವೇರ್ ಅಬಂಡನ್ಡ್ ಬೈ ದೇರ್ ಮದರ್. ಇವು ಏನು ಮಾಡಿದವಪ್ಪ ಅಂತಂದ್ರೆ ಈ ಚಿತಾ ಕಬ್ಸ್ಗಳು ಲೆಫ್ಟ್ ಕಂಪ್ಲೀಟ್ಲಿ ಆ್ಯಂಡ್ ಫಾರ್ ಎವರ್. ಅವೇನಪ್ಪ ಅಂತಂದ್ರೆ ಅಮ್ಮನನ್ನು ಕಳ್ಕೊಂಡ್ಬಿಟ್ಟಾವ. ದಟ್ಸ್ ವೈ ದೇ ಆರ್ ಅಬಂಡನ್ಡ್, ಅನಾಥ ಅವು ಇದು. ವೈ ಡಿಡ್ ಶಿ ಡೂ ದ್ಯಾಟ್? ವಿ ಡೋಂಟ್ ನೋ, ಬಟ್ ವಾಟ್ ವಿಲ್ ದಿಸ್ ಮ್ಯಾನ್ ಡೂ ವಿತ್ ದೆಮ್? ಬಟ್ ಈ ಮನುಷ್ಯ ಏನು ಮಾಡ್ತಾನೆ ಅದನ್ನು ತಗೊಂಡು ಹಿ ವಿಲ್ ಟೇಕ್ ದೆಮ್ ಟು ಹಿಸ್ ಆಫೀಸರ್ ಹೂ ವಿಲ್ ಸೆಂಡ್ ದೆಮ್ ಟು ಎ ವೆಟರ್ನಿಯನ್ ಫಾರ್ ಚೆಕಪ್. ಅವ ಏನು ಮಾಡ್ತಾನೆ ಅವುಗಳನ್ನು ತಗೊಂಡು ವೆಟರ್ನರಿಯನ್ ಮೀನ್ಸ್ ಡಾಕ್ಟರ್ ಟ್ರೈನ್ ಟು ಟ್ರೀಟ್ ಸಿಕ್ ಅನಿಮಲ್ಸ್. ಅವುಗಳಿಗೆ ಟ್ರೀಟ್ ಮಾಡ್ತಕ್ಕಂಥ ಡಾಕ್ಟರ್ಗೆ ಚೆಕಪ್ಗೆ ಒಯ್ತಾರೆ. ದ ಡಾಕ್ಟರ್ ವಿಲ್ ಟೆಲ್ ದೇರ್ ಏಜ್. ಡಾಕ್ಟರ್ ಏನು ಹೇಳ್ತಾರೆ ಅವ್ರ ಆ ಒಂದು ಚಿತಾ ಕಬ್ಸ್ಗಳ ಏಜ್ ಏನು ಹೇಳ್ತಾರೆ ಆ್ಯಂಡ್ ದ ಸ್ಟೇಟ್ ಆಫ್ ದೇರ್ ಹೆಲ್ತ್. ಅವುಗಳ ಹೆಲ್ತ್ ಹೆಂಗಿದೆ ಅಂತ ಏಕೆಂದ್ರೆ ಚೆಕಪ್ ಮಾಡಿ ನಾವು ಹೆಂಗೆ ಡಾಕ್ಟರ್ ಬಳಿ ಹೋದಾಗ ನಮ್ಗೆ ಒಂದು ಚೆಕಪ್ ಯಾವ ರೀತಿ ಹೇಳ್ತಾರಲ್ಲ ಆ ರೀತಿ ಅವರು ಕೂಡ ಇನ್ಫಾರ್ಮೇಷನ್ನ ಕೊಡ್ತಾರೆ. ಪರ್ಹ್ಯಾಪ್ಸ್ ಯು ವಿಲ್ ಆಲ್ಸೋ ಟೆಲ್ ದಮ್ ವೆದರ್ ದೇ ಆರ್ ಚಿತಾ ಆರ್ ಲೆಫರ್ಡ್ಸ್. ಅವೇನು ಚಿತಾ ಅಥವಾ ಲೆಫರ್ಡ್ಸ್ ಅಂತೇಳಿ ಯಾವ ಜಾತಿಗೆ ಸೇರಿರ್ತಕ್ಕಂಥವನ್ನ ಕೂಡ ಅವರು ಇಲ್ಲಿ ಕ್ಲಾರಿಫೈ ಮಾಡ್ತಾರೆ ವೆಟರ್ನಿಯನ್ ಡಾಕ್ಟ್ರು. ಡು ಯು ನೋ ದ್ಯಾಟ್ ಇನ್ ಓಲ್ಡನ್ ಡೇಸ್ ಪೀಪಲ್ ಟ್ರೈನ್ ಚಿತಾಸ್ ಟು ಹಂಟ್ ಡಿಯರ್. ಈ ಒಂದು ಹಳೆ ಕಾಲದಲ್ಲಿ ಪೀಪಲ್ ಟ್ರೈನ್ ಚಿತಾಸ್, ಈ ಚಿತಾಗಳಿಗೆ ಈ ಒಂದು ಜಿಂಕೆಗಳನ್ನು ಹಂಟ್ ಮಾಡಲಿಕ್ಕೆ ಟ್ರೈನ್ ಮಾಡ್ತಾಯಿದ್ರು. ಯಾವ ರೀತಿ ಡೀರ್ಸ್ಗಳನ್ನು ಹಂಟ್ ಮಾಡಬೇಕು ಅನ್ನೋದನ್ನು ದೇ ವಿಲ್ ಗಿವ್ ದ ಟ್ರೈನಿಂಗ್ ಫಾರ್ ದ ಚಿತಾಸ್. ಬಟ್ ವಾಟ್ ವಿಲ್ ಹ್ಯಾಪನ್ ಟು ದಿಸ್ ಪುವರ್ ಕಬ್ಸ್ ನೌ? ಬಟ್ ಅದೆಲ್ಲ ಬಿಡ್ರಿ, ಈ ಪಾಪ ಈ ಒಂದು ಬಡ ಯಾರು ಇರದೇ ಇರತಕ್ಕಂಥ ಈ ಒಂದು ಚಿತಾ ಕಬ್ಸ್ಗಳ ಪರಿಸ್ಥಿತಿ ಏನು? ವಾಟ್ ವಿಲ್ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಡೂ ಇನ್ ದ ಕೇಸ್ ಆಫ್ ಲೈಕ್ ದಿಸ್? ಆಸ್ಕ್ ಯುವರ್ ಟೀಚರ್ ಅಬೌಟ್ ದಿಸ್ ಥಿಂಗ್ಸ್. ಹಾಗಾದರೆ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರು ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಆ್ಯಕ್ಷನ್ಸ್ಗಳನ್ನು ಇಂಥ ಪ್ರಾಣಿಗಳ ಮೇಲೆ ಅವುಗಳ ಉಳಿವಿಗೆ ಸೇವ್ ಮಾಡಲಿಕ್ಕೆ ಏನೇನು ಆ್ಯಕ್ಷನ್ಸ್ ತಗೋತಾರೆ ಅಂಥೇಳಿ ದೆನ್ ವಿ ಹ್ಯಾವ್ ದ್ಯಾಟ್ ಮೋರ್ ಡೀಟೇಲ್ಸ್ ಅಬೌಟ್ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಓಕೆ, ಲೆಟ್ಸ್ ನೌ ಈಸ್ ಅವರ್ ಲೆಸನ್ ಈಸ್ ಟೈಗರ್ ಇನ್ ದ ಹೌಸ್. ಟೈಗರ್ ಇನ್ ದ ಹೌಸ್ ಸ್ಟೋರಿ ಈಗ ಸ್ಟಾರ್ಟ್ ಆಗುತ್ತೆ ನೋಡ್ರಿ. ಅನ್ನೋ ಒಂದು ಸ್ವಲ್ಪ ನಾವು ನೋಡ್ತಾ ಹೋಗೋಣ.
Okay, who didn't subscribe this YouTube channel, you can subscribe that, because your learning is done by this YouTube channel. Okay, for that reason, one more thing is there, your subscription is my motivation to bring the more classes, the betterment of students. Okay, read a story at home first, then in the class follow the teacher's model reading, keep reading it at home again and again. Okay, ಒಂದ್ಸಲ ಓದ್ಕೊಡು ಅಂತ ಹೇಳಿದ್ರೆ it improves that your reading ability. Okay, what is there, we will begin that the first paragraph. The first paragraph starts with ತಿಮೋತಿ ಅನ್ನೋದೇನು ಇಲ್ಲಿ, ದ ಟೈಗರ್ ಕಬ್. ತಿಮೋತಿ ಅನ್ನೋದು ಟೈಗರ್ ಕಬ್ಬು. ಈ ತಿಮೋತಿ ಅಂತಕ್ಕಂಥ ಹೆಸರನ್ನು ಯಾರು ಇಡ್ತಾರಪ್ಪ ಅಂತಂದ್ರೆ ಇಲ್ಲಿ ಗ್ರ್ಯಾಂಡ್ ಮದರ್ ಇಡ್ತಾರೆ. ಯಾವುದಕ್ಕೆ ಇಡ್ತಾರೆ, ಈ ಟೈಗರ್, ಈ ಒಂದು ಹುಲಿ ಮರಿಗೆ ಆ ತಿಮೋತಿ ಅಂತಕ್ಕಂಥ ಹೆಸರಿಡ್ತಾರೆ. ತಿಮೋತಿ ದ ಟೈಗರ್ ಕಬ್ ವಾಸ್ ಡಿಸ್ಕವರ್ಡ್ ಬೈ ಗ್ರ್ಯಾಂಡ್ ಫಾದರ್ ಆನ್ ಹಂಟಿಂಗ್ ಎಕ್ಸ್ಪಿಡಿಷನ್ ಇನ್ ದ ತೆರಾಯ್ ಜಂಗಲ್ ನಿಯರ್ ಡ್ಯಾರಾ. ಈ ತಿಮೋತಿ ಎಲ್ಲಿ ಸಿಕ್ತು, ಡಿಸ್ಕವರ್ಡ್ ಬೈ ಗ್ರ್ಯಾಂಡ್ ಫಾದರ್. ಯಾರು ತೊಗೊಂಬಂದ್ರು ಇದನ್ನ, ಗ್ರ್ಯಾಂಡ್ ಫಾದರ್ ತೊಗೊಂಬಂದರು. ಎಲ್ಲಿ, ಆನ್ ಎ ಹಂಟಿಂಗ್ ಎಕ್ಸ್ಪಿಡೇಷನ್. ಹಂಟಿಂಗ್ ಎಕ್ಸ್ಪಿಡೇಷನ್ ಅಂದರೆ ಏನಪ್ಪ ಅಂತಂದ್ರೆ ಜರ್ನಿ ಫಾರ್ ಎ ಸರ್ಟನ್ ಪರ್ಪಸ್, ಯಾವುದೇ ಒಂದು ಉದ್ದೇಶಕ್ಕೋಸ್ಕರ ಜರ್ನಿಯನ್ನು ಮಾಡ್ತಾಯಿದ್ರು ಅವ್ರ ಗ್ರ್ಯಾಂಡ್ ಫಾದರು. ಯಾರು ಗ್ರ್ಯಾಂಡ್ ಫಾದರ್ ಇಲ್ಲಿ, ಎಸ್, ಡು ಯು ನೋ ದ್ಯಾಟ್ ಹೂಸ್ ಗ್ರ್ಯಾಂಡ್ ಫಾದರ್, ರಸ್ಕಿನ್ ಬಾಂಡ್ಸ್ ಗ್ರ್ಯಾಂಡ್ ಫಾದರ್. ಹೂಸ್ ಗ್ರ್ಯಾಂಡ್ ಫಾದರ್, ರಸ್ಕಿನ್ ಬಾಂಡ್ಸ್ ಗ್ರ್ಯಾಂಡ್ ಫಾದರ್. ಓಕೆ, ಅವ್ರ ಗ್ರ್ಯಾಂಡ್ ಫಾದರ್ ಎಲ್ಲಿ ಹೊಂಟಿದ್ರು, ಹಂಟಿಂಗ್ ಎಕ್ಸ್ಪಿಡೇಷನ್, ಒಂದು ಜರ್ನಿ ಮಾಡ್ತಾ ಇರಬೇಕಾದ್ರೆ ಏನಾಗುತ್ತೆಪ್ಪ ಅಂತಂದ್ರೆ ಎಲ್ಲಿ, ಇನ್ ದ ತೆರಾಯ್ ಜಂಗಲ್. ಎಲ್ಲಿ, ವೇರ್ ಇಟ್ ಈಸ್, ತೆರಾಯ್ ಜಂಗಲ್. ದ ಗ್ರ್ಯಾಂಡ್ ಫಾದರ್ ಈಸ್ ಗೋಯಿಂಗ್ ಟು ಮೇಕ್ ಹಿಸ್ ಎ ಹಂಟಿಂಗ್ ಎಕ್ಸ್ಪಿಡೇಷನ್. ಈ ತೆರಾಯ್ ಜಂಗಲ್ ಎಲ್ಲಿ ಬರುತ್ತೆ, ಇಟ್ ಈಸ್ ನಿಯರ್ ಡ್ಯಾರಾ. ಎಲ್ಲಿ ಬರುತ್ತೆ, ಈ ಡ್ಯಾರಾ ಸಮೀಪ ಇರತಕ್ಕಂಥ ತೆರಾಯ್ ಜಂಗಲ್. ಅಟ್ ಫಸ್ಟ್ ದ ಟೈಗರ್ ಕಬ್ ಹೂ ವಾಸ್ ನೇಮ್ಡ್ ತಿಮೋತಿ. ಫಸ್ಟ್ ಏನಿತ್ತಪ್ಪ ಅಂದ್ರೆ ಟೈಗರ್ ಕಬ್ ಇತ್ತು, ಅದಕ್ಕೇನಂತ ಹೆಸರಿಟ್ರು, ತಿಮೋತಿ ಅಂತ ಹೇಳಿ ಹೆಸರಿಟ್ರು. ಯಾರಿಟ್ರು, ಎಸ್ ಸಿ ಹಿಯರ್, ದ ಗ್ರ್ಯಾಂಡ್ ಮದರ್ ನೇಮ್ಡ್ ದ ಟೈಗರ್ ಕಬ್ ತಿಮೋತಿ. ಗ್ರ್ಯಾಂಡ್ ಮದರ್ ಅವ್ರು ಏನು ಮಾಡ್ತಾರೆ, ಇಲ್ಲಿ ಹೆಸರಿಡ್ತಾರೆ. ಯಾವುದಕ್ಕೆ, ಟೈಗರ್ ಕಬ್ಗೆ. ಏನಂತ, ತಿಮೋತಿ ಅಂತ. ಓಕೆ, ಗ್ರ್ಯಾಂಡ್ ಮದರ್ ಬ್ರಾಟ್ ಆಫ್ ಎಂಟೈರ್ಲಿ ಆನ್ ಮಿಲ್ಕ್ ಗಿವನ್ ಟು ಹಿಮ್ ಆ ಫೀಡಿಂಗ್ ಬಾಟಲ್ ಬೈ ಅವರ್ ಕುಕ್. ಇಲ್ಲಿ ಈ ಒಂದು ತಿಮೋತಿಯನ್ನು ತಂದ ತಕ್ಷಣ ಬ್ರಾಟ್ ಆಫ್ ಎಂಟೈರ್ಲಿ ಆನ್ ಮಿಲ್ಕ್ ಗಿವನ್ ಟು ಹಿಮ್, ಅದಕ್ಕೇನು ಕೊಡಿಸ್ತಾ ಇದ್ರಪ್ಪ ಅಂದ್ರೆ ಹಾಲನ್ನು ಕೊಡಿಸ್ತಾ ಇದ್ರು. ಯಾವುದಕ್ಕೆ, ತಿಮೋತಿಗೆ, ಟೈಗರ್ ಕಬ್ಗೆ. ಎದರಲ್ಲಿ ಹಾಕಿ, ಬಾಟಲಲ್ಲಿ ಹಾಕಿ. ಫೀಡಿಂಗ್ ಬಾಟಲ್, ಡ್ರಿಂಕಿಂಗ್ ಬಾಟಲ್, ಕುಡಿತಕ್ಕಂಥ ನಾವು ಹೆಂಗೆ ಫಿಲ್ಟರ್ ಬಾಟಲ್ಲೇ ಒಂದು 20 ರೂಪೀಸ್ ಕೊಟ್ಟು ನೀರು ಕುಡಿತೀವಲ್ಲ, ಲೈಕ್ ಇಟ್ ಈಸ್. ಅದಕ್ಕೆ ಹಾಲಿಗೋಸ್ಕರ ಒಂದು ಬಾಟಲನ್ನು ಇಟ್ಕೊಂಡಿದ್ರು, ಅದಕ್ಕೆ ಹಾಲು ಕುಡಿಸ್ಲಿಕ್ಕೆ. ಯಾರು ಕುಡಿಸ್ತಾ ಇದ್ರು, ಬೈ ಅವರ್ ಕುಕ್. ಯಾರು ಕುಡಿಸ್ತಾರೆ ಹಾಲಿಲ್ಲಿ, ದ ಕುಕ್ ಈಸ್ ಫೀಡಿಂಗ್ ದ ಮಿಲ್ಕ್ ಟು ದ ತಿಮೋತಿ. ಈ ತಿಮೋತಿಗೆ ಏನು ಮಾಡ್ತಿದ್ರು, ಈ ಕುಕ್ ಯಾರು, ಮೊಹಮ್ಮದ್ ಏನು ಮಾಡ್ತಿದ್ದಪ್ಪ ಅಂತಂದ್ರೆ ಅದಕ್ಕೆ ಹಾಲನ್ನು ಕುಡಿಸ್ತಾ ಇದ್ದ ಬಾಟಲಿಂದ. ಓಕೆ, ಟೈಗರ್ ಕಬ್ ಇಸ್ ಡಿಸ್ಕವರ್ಡ್ ಬೈ ಗ್ರ್ಯಾಂಡ್ ಫಾದರ್ fair in the Terai jungle near Dera, when on a hunting expedition of grandfather. That tiger cub named Timothy. Who named Timothy? Grandmother named Timothy. The cook of the tiger cub is Muhammad. ಈ ರೀತಿ ಕ್ವಶನ್ಸ್ ಬರ್ತವೆ, ಇಂಪಾರ್ಟೆಂಟ್ ಇದಾವೆ. ಜಸ್ಟ್ ಕೀಪ್ ಇನ್ ಯುವರ್ ಮೈಂಡ್, ಡಿಯರ್ ಸ್ಟೂಡೆಂಟ್ಸ್. If you want the meaning of the difficult words which you didn't understand the words meaning, just you can keep in front of your textbook, then follow my explanation. And if you want that there is a need of, you can make that write the meanings of those words. ಆ ಒಂದು ಡಿಫಿಕಲ್ಟ್ ವರ್ಡ್ಗಳ ಅರ್ಥಗಳನ್ನು ಬರಿತಾ ಹೋಗ್ರಿ. ಓಕೆ, ನಿಮಗೆ ಡಿಫಿಕಲ್ಟ್ ಆಗ್ತಾ ಇದ್ರೆ. ಓಕೆ, ಬಟ್ ದ ಮಿಲ್ಕ್ ಫ್ರೂಡ್ ಟು ರಿಚ್ ಫಾರ್ ಹಿಮ್. ಬಟ್ ಆ ಹಾಲು ಏನು ಮಾಡ್ತು, ದಷ್ಟಪುಷ್ಟವಾಗಿ ಬೆಳೀಲಿಕ್ಕೆ ಸ್ಟಾರ್ಟ್ ಮಾಡ್ತು. ಯಾಕಂದ್ರೆ ನಾವು ದಿನ ಹಾಲು ಕುಡಿದ್ರೆ we will build that very fit body and energetic body. Like that, ಅದರ ಒಂದು ರಿಚ್ನೆಸ್ ಜಾಸ್ತಿ ಆಯಿತು. ಫ್ರೂಡ್ ಚೆನ್ನಾಗಿ ಬೆಳೀಲಿಕ್ಕೆ ಸ್ಟಾರ್ಟ್ ಆಯಿತು. ಯಾವುದೋ ತಿಮೋತಿ, ಟೈಗರ್ ಕಬ್. ಆ್ಯಂಡ್ ಹಿ ವಾಸ್ ಪುಟ್ ಆನ್ ಎ ಡಯಟ್ ಆಫ್. ಅದರ ಡಯಟು, ಅದರ ಊಟದ ಯಾವ ರೀತಿ ಇತ್ತಪ್ಪ ಅಂದ್ರೆ ಒಂದು ಸ್ವಲ್ಪ ಇನ್ ದ ನೆಕ್ಸ್ಟ್ ಪೇಜಲ್ಲಿ ನೋಡೋಣ. ದಟ್ ಈಸ್ ದ ಡಯಟ್ ಆಫ್ ದ ತಿಮೋತಿ ಈಸ್
We will see now. Okay, wait for 1 minute. It is so much big. We will make that small. Okay. Yes, in the continue that, what is the diet of the Timothy? That is the raw mutton. ಏನು ರಾ ಮಟನ್ ಅಂದರೆ ಏನಪ್ಪ ಅಂದ್ರೆ ಹಸಿ ಮಾಂಸ ಆ್ಯಂಡ್ ಕಾಡ್ ಲಿವರ್ ಆಯಿಲ್, ಮೀನಿನ ಎಣ್ಣೆಯನ್ನು ಅದಕ್ಕೆ ಕೊಡಲಾಗ್ತಿತ್ತು, ಹಸಿ ಮಾಂಸವನ್ನು ಕೊಡಲಾಗ್ತಿತ್ತು. ದೆನ್ ಆಫ್ಟರ್ ದ್ಯಾಟ್ ಟು ಬಿ ಫಾಲೋಡ್ ಲೇಟರ್ ಬೈ ಎ ಮೋರ್ ಟೆಂಪ್ಟಿಂಗ್ ಡಯಟ್ ಆಫ್ ಪಿಜನ್ಸ್ ಆ್ಯಂಡ್ ರ್ಯಾಬಿಟ್ಸ್. ಇದಷ್ಟೇ ಅಲ್ಲ, ಮತ್ತೇನೇನು ಕೊಡ್ತಾಗಿತ್ತು, ಅಟ್ರಾಕ್ಟೆಡ್ ಡಯಟ್. ತಿಮೋತಿಗೆ ತಿನ್ಬೇಕಂತ ಅನ್ಸಿದ್ದು ಏನನ್ನ, ಡಯಟ್ ಆಫ್ ಪಿಜನ್ಸ್ ಆ್ಯಂಡ್ ರ್ಯಾಬಿಟ್ಸ್, ಮೊಲಗಳನ್ನ ಮತ್ತು ಪಾರಿವಾಳಗಳನ್ನ ಬಹಳಷ್ಟು ಅದು ಇಷ್ಟಪಟ್ಟಿತ್ತು, ಅದನ್ನು ಆಸೆ ಪಟ್ಟು ತಿಂತಾ ಇತ್ತು. ಓಕೆ, ದಿಸ್ ಇಸ್ ಥಿಂಗ್ ಇಸ್ ಹ್ಯಾಪ್ನಿಂಗ್ ವಿತ್ ದ ತಿಮೋತಿ. ನೆಕ್ಸ್ಟ್ ಸೆಕೆಂಡ್ ಪ್ಯಾರಾಗ್ರಾಫ್. ತಿಮೋತಿ ವಾಸ್ ಪ್ರೊವೈಡೆಡ್ ವಿತ್ 2 ಕಂಪ್ಯಾನಿಯನ್ಸ್. ಕಂಪ್ಯಾನಿಯನ್ಸ್ ಮೀನ್ಸ್ ಅಸೋಸಿಯೇಟ್ಸ್, ಜೊತೆಗಾರರನ್ನು. ಅದಕ್ಕೆ ಪಾಪ ಬೇಸರ ಆಗ್ತದೆ, ಒಬ್ಬನೇ ಇದ್ದ ಕೂಡಲೇ ಅದಕ್ಕೇನು ಬೇಸರ ಆಗ್ತದೆ ಅಂತ ತಿಳ್ಕೊಂಡು ಅವ್ರ ಗ್ರ್ಯಾಂಡ್ ಫಾದರ್ ಏನು ಮಾಡ್ತಾರೆ, ಒಂದು ಕಂಪ್ಯಾನಿಯನ್ಸನ್ನು, ಫ್ರೆಂಡ್ಸನ್ನು, ಅಸೋಸಿಯೇಟ್ಸನ್ನು, ಜೊತೆಗಾರರನ್ನು ಪ್ರೊವೈಡ್ ಮಾಡ್ತಾರೆ. ಹಾಗಾದರೆ ಯಾರ್ಯಾರು? ಟೋಟೋ ದ ಮಂಕಿ. ವಿಚ್ ಒನ್ ಇಸ್ ದಟ್? ಟೋಟೋ ದ ಮಂಕಿ. ಮಂಕಿ ನೇಮ್ ಏನಿಲ್ಲಿ? ಟೋಟೋ. ಓಕೆ, that is the first thing is Toto the monkey. Okay, monkey is here. Who was bold enough? Monkey and Toto. Monkey ಹೆಸರೇನು? ಟೋಟೋ. ಟೋಟೋ ಹೆಂಗಿತ್ತಪ್ಪ ಅಂದ್ರೆ, ಹೂ ವಾಸ್ ಬೋಲ್ಡ್ ಎನಫ್, ಭಾಳ ಧೈರ್ಯಶಾಲಿ ಇತ್ತು ಟೋಟೋ ಮಂಕಿ. ಎನಫ್ ಟು ಪುಲ್ ದ ಯಂಗ್ ಟೈಗರ್ ಬೈ ದ ಟೇಲ್. ಈ ಟೈಗರ್, ಈ ಹುಲಿ ತಿಮೋತಿದು ಹಿಂದೆ ಹೋಗಿ ಬಾಲ ಹಿಡಿದು ಜಗ್ತಿತ್ತದು. ಯಾವುದು? ಟೋಟೋ ದ ಮಂಕಿ. ಆ್ಯಂಡ್ ದೆನ್ ಕ್ಲೈಂಬ್ ಅಪ್ ಕರ್ಟನ್ಸ್ ಇಫ್ ತಿಮೋತಿ ಲಾಸ್ಟ್ ಇಸ್ ಟೆಂಪರ್. ಅದು ಬಾಲ ಜಗ್ಗಿ ಎಲ್ಲಿ ಹೋಗಿ ಜಿಗದ್ ಕುಂದಿರ್ತಾ ಇತ್ತಪ್ಪ ಅಂದ್ರೆ, ಕರ್ಟನ್ಸ್, ಕಿಟಕಿ ಕರ್ಟನ್ಸ್ ಇರ್ತಾವಲ್ಲ, ಅದರ ಮೇಲೆ ಕಿಟಕಿ ಮೇಲೆ ಹೋಗಿ ಕುಂದಿರ್ತಿತ್ತು. ತಿಮೋತಿ ಲಾಸ್ಟ್ ಇಸ್ ಟೆಂಪರ್. ಟೆಂಪರ್ ಮೀನ್ಸ್ ಆ್ಯಂಗ್ರಿ. ವಾಟ್ ಈಸ್ ಮೀನ್ ಬೈ ಟೆಂಪರ್? ಟೆಂಪರ್ ಮೀನ್ಸ್ ಆ್ಯಂಗ್ರಿ. ತಿಮೋತಿಗೆ ತನ್ನ ಸಿಟ್ಟು ಬಂದುಬಿಟ್ಟು ಏನು ಮಾಡ್ತಿತ್ತಪ್ಪ ಅಂತಂದ್ರೆ, ಭಾಳಷ್ಟು ಕೋಪಗೊಳ್ತಿತ್ತು. ಈ ರೀತಿ ಮಾಡೋಣ, ಅದು ಹೊಡಿಬೇಕಂತಂದ್ರೆ ಮ್ಯಾಗ ಹೋಗಿ ಕೂತ್ಬಿಡ್ತಿತ್ತು. ಇಟ್ ಈಸ್ ಇಂಪಾಸಿಬಲ್ ಟು beat for that Timothy. And one more, the first one is Toto the monkey, then second one is and a small mongrel puppy. ಯಾವುದು? Small mongrel puppy. Mongrel puppy means dog whose parents were of different breeds. ಇದು ಒಂದು ಜಾತಿಯ ಏನಪ್ಪ ಅಂತಂದ್ರೆ ಪಪ್ಪಿ ಇತ್ತು. ಓಕೆ, ಇದು ಕೂಡ ನಾಯಿ. ಒಂದು ಮಂಗ್ಯ, ಇನ್ನೊಂದು ನಾಯಿ. ಪಪ್ಪಿ, ಇಟ್ಸ್ ದ ನೇಮ್ ಆಫ್ ಡಾಗ್. ಫೌಂಡ್ ಆನ್ ದ ರೋಡ್ ಬೈ ಗ್ರ್ಯಾಂಡ್ ಫಾದರ್. ಇದು ಪಪ್ಪಿಯಲ್ಲಿ ಸಿಕ್ತು, ರೋಡ್ ಮ್ಯಾಗ ಸಿಕ್ಕಿತ್ತು. ಇದೇನಪ್ಪ ಅಂದ್ರೆ, ನನ್ನ ತಿಮೋತಿ ಜೊತೆ ಆಟ ಆಡ್ಲಿಕ್ಕೆ ಭಾಳಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಏನು ಮಾಡಿದ್ರು, ಅದನ್ನ ತಗೊಂಬಂದಿದ್ರು ಮನೆಗೆ. ಓಕೆ, ದ ತಿಮೋತಿ ವಾಸ್ ಪ್ರೊವೈಡೆಡ್ ವಿತ್ 2 ಕಂಪ್ಯಾನಿಯನ್ಸ್. ಹೂ ಪ್ರೊವೈಡೆಡ್? grandfather provided. The first one Toto the monkey, the second one is small mongrel puppy. ಟೋಟೋ ಏನು ಮಾಡ್ತಿತ್ತಪ್ಪ ಅಂದ್ರೆ, ಆ ತಿಮೋತಿ ಬಾಲ ಜಗ್ಗಿ ಹೋಗಿರೋದು ಮ್ಯಾಗ ಕಾಟನ್ ಮ್ಯಾಗ ಹೋಗಿ ಕುಂದಿರ್ತಿತ್ತು. ಇದರಿಂದ ಸಿಟ್ಟು ಬರ್ತಿತ್ತು. ದಿಸ್ ಈಸ್ ಅಬೌಟ್ ದ ಸೆಕೆಂಡ್ ಪ್ಯಾರಾಗ್ರಾಫ್. ಐ ಹೋಪ್ ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ದ ಡಿಯರೆಸ್ಟ್ ಸ್ಟೂಡೆಂಟ್ಸ್ ಆಫ್ 7th ಸ್ಟ್ಯಾಂಡರ್ಡ್. ಓಕೆ, ನೆಕ್ಸ್ಟ್ ವಿ ವಿಲ್ ಮೂವ್ ಟು ದ್ಯಾಟ್ ಇನ್ ದ ಥರ್ಡ್ ಪ್ಯಾರಾಗ್ರಾಫ್. ವಾಟ್ ಈಸ್ ದಟ್ ಥರ್ಡ್ ಪ್ಯಾರಾಗ್ರಾಫ್? At first Timothy appeared to be quite afraid of the puppy. ಮೊದಲು ಏನು ಮಾಡ್ತಿತ್ತಪ್ಪ ಅಂತಂದ್ರೆ, ತಿಮೋತಿ ಯಾವ ರೀತಿ, at first Timothy appeared to be quite afraid of the puppy. ಪಪ್ಪಿ ನೋಡಿ ಅನಿಸ್ತಾ ಇತ್ತು. ಪಪ್ಪಿ ಅಂದ್ರೆ ನಾಯಿ ನೋಡಿ ಅನಿಸ್ತಾ ಇತ್ತು ಬಿಗಿನಿಂಗ್. ಆ್ಯಂಡ್ ಡಾಟೆಡ್ ಬ್ಯಾಕ್ ವಿತ್ ಸ್ಪ್ರಿಂಗ್ ಇಟ್ ಕೇಮ್ ಟು ನಿಯರ್. ಮತ್ತೇನು ಮಾಡ್ತಿದ್ದು? ಡಾಟೆಡ್ ಬ್ಯಾಕ್ with the spring it came to near. Move quickly or jump. ಯಾವಾಗ ತಿಮೋತಿ ಸಮೀಪ ಬರ್ತಂದ್ರೆ ಅವಾಗ ಜಿಗಿದು ಓಡಿಬಿಡ್ತಿತ್ತು ಪಪ್ಪಿ. ಅದು ಕೂಡ he would make absurd dashes at with his large forepaws and then retreat to ridiculously safe distance. ಬಂದು ಏನು ಮಾಡ್ತಿತ್ತು? ಅಬ್ಸರ್ಡ್ ಮೀನ್ಸ್ ಅಸಂಬದ್ಧ, ನಾಟ್ ರಿಲೇಟೆಡ್. ಹಿಂದೆ ಬ್ಯಾಕ್ ಸೈಡ್ರೆ ಡ್ಯಾಶ್ ಹೊಡೆಯೋದು, ಕೈಗೆರೆ ಡ್ಯಾಶ್ ಹೊಡೆಯೋದು, ಬೆನ್ನಿಗೆರೆ ಡ್ಯಾಶ್ ಹೊಡೆಯೋದು, ಹೋಗಿರಿಂದ ದೂರ ಹೋಗಿ ಕೂತ್ಬಿಡ್ತಿತ್ತು. ಆ್ಯಂಡ್ ದೆನ್ ರಿಟ್ರೀಟ್ ಟು ರಿಡಿಕ್ಯುಲಸ್ಲಿ ಇನ್ ದ ಸೇಫ್ ಡಿಸ್ಟನ್ಸ್.
ರಿಡಿಕ್ಯುಲಸ್ಲಿ ಮೀನ್ಸ್ ಫನ್ನಿ. ರಿಡಿಕ್ಯುಲಸ್ಲಿ ಮೀನ್ಸ್ ಫನ್ನಿ. ಹೋಗಿ ದೂರಾಗಿ ಸೇಫ್ ಡಿಸ್ಟೆನ್ಸ್, ನನಗೇನು ಮಾಡಬಾರ್ದು ಅಂತ ಹೇಳ್ಕಿರಂದ ಆ ಒಂದು ಹುಲಿ ಅಂಥೇಳಿ ದೂರ ಹೋಗಿ ಕುಂದಿರ್ತಾ ಇತ್ತು. ಯಾವುದೋ ಪಪ್ಪಿ. ಫೈನಲಿ ಹಿ ಅಲೌಡ್ ದ ಪಪ್ಪಿ ಟು ಕ್ರಾಲ್ ಆನ್ ಹಿಸ್ ಬ್ಯಾಕ್ ಆ್ಯಂಡ್ ರೆಸ್ಟ್ ದೇರ್. ಫೈನಲಿ ತಿಮೋತಿ ಅಲೋ ಮಾಡ್ತು ಪಪ್ಪಿಗೆ ಏನಂತ, ಕ್ರಾಲ್ ಆನ್ ಹಿಸ್ ಬ್ಯಾಕ್ ಆ್ಯಂಡ್ ರೆಸ್ಟ್ ದೇರ್. ಬಾ ಇಲ್ಲೇ ನನ್ನ ಬಾಜುಕ ನನ್ನ ಹಿಂದ್ಗೇನೆ ನೀ ಕುತ್ಕೋ ಅಂಥೇಳಿ ರೆಸ್ಟ್ ಮಾಡಲಿಕ್ಕೆ ಅವಕಾಶ ಕೊಡ್ತು. ಯಾವುದು? ತಿಮೋತಿ. ಯಾರಿಗೆ? ಪಪ್ಪಿಗೆ. ಓಕೆ. ದೆನ್ ನೆಕ್ಸ್ಟ್ ಇನ್ ದ 4th paragraph what happens, we will see now. Okay, in the 4th paragraph we will see now the 4th one what happens. Okay, one of the Timothy's favorite amusements was to stalk anyone who would play with him. One of the Timothy's favorite amusements, ತಿಮೋತಿಯ ಫೇವ್ರೇಟ್ ಆಗಿರ್ತಕ್ಕಂಥ ಅಮ್ಯೂಸ್ಮೆಂಟ್ಸ್. ಅಮ್ಯೂಸ್ಮೆಂಟ್ಸ್ ಮೀನ್ಸ್ ಸಮಥಿಂಗ್ ದಟ್ ತಿಮೋತಿ ಎಂಜಾಯ್ಡ್, ಭಾಳಷ್ಟು ಎಂಜಾಯ್ ತಗೋತಿತ್ತು. ವಾಸ್ ಟು ಸ್ಟಾಕ್ ಎನಿವನ್ ಹೂ ವುಡ್ ಪ್ಲೇ ವಿತ್ ಹಿಮ್. ಯಾವುದಾದ್ರ ಜೊತೆ ಆಟ ಆಡ್ತಿತ್ತೋ ಅವುಗಳನ್ನು ಫಾಲೋ ಮಾಡ್ತಾ ಇತ್ತು ತಿಮೋತಿ. ಆ್ಯಂಡ್ ಸೊ ವೆನ್ ಐ ಕೇಮ್ ಟು ಲೀವ್ ವಿತ್ ಗ್ರ್ಯಾಂಡ್ ಫಾದರ್, ವೆನ್ ಐ ಕೇಮ್, ಯಾರು ಬಂದ್ರೆ ಈಗಲೇ ಗ್ರ್ಯಾಂಡ್ ಫಾದರ್ ಮನೆಗೆ ಯಾರು ಬಂದರು? ರಸ್ಕಿನ್ ಬಾಂಡ್ ಬಂದ. ಅಂದರೆ ಯಾರಿಲ್ಲಿ? ರಸ್ಕಿನ್ ಬಾಂಡ್. ಎಲ್ಲಿ ಬಂದ? ಅವನು ಒಂದು ಸ್ವಲ್ಪ ದಿನ ಅಜ್ಜನ ಮನೆಯಲ್ಲಿ ಇರಲಿಕ್ಕೆ ಬಂದ. ಯಾರು ಬಂದರು? ರಸ್ಕಿನ್ ಬಾಂಡ್ ಬಂದ. ದೆನ್ ಐ ಬಿಕೇಮ್ ಒನ್ ಆಫ್ ದ ಟೈಗರ್ಸ್ ಫೇವ್ರೇಟ್. ನಾನು ಕೂಡ ಟೈಗರ್ನ ಫೇವ್ರೇಟ್. ಆ ಪಪ್ಪಿ ಮತ್ತು ಟೋಟೋ ಮಂಕಿ ಯಾವ ರೀತಿ ಫೇವ್ರೇಟ್ಸ್ ಇದ್ದಲ್ಲ ಅವುಗಳಲ್ಲಿ ಕೂಡ ನಾನು ಕೂಡ ಏನಾದೆ? ತಿಮೋತಿಯ ಫೇವ್ರೇಟ್ ಆಗಿಬಿಟ್ಟೆ. ವಿತ್ ಎ ಕ್ರಾಫ್ಟಿ ಲುಕ್ ಇನ್ ಹಿಸ್ ಗ್ಲಿಟರಿಂಗ್ ಐಸ್. ಹಿ ಹ್ಯಾಸ್ ಅ ಕ್ರಾಫ್ಟಿ ಲುಕ್. ಕ್ರಾಫ್ಟಿ ಲುಕ್ ಮೀನ್ಸ್ ಕ್ಲೆವರ್ಲಿ ಡಿಸೈಡ್ಫುಲ್ ಲುಕ್, ಮೋಸದ ನೋಟ ಅಂತ ಕರಿತೀವಿ. ಇನ್ ಹಿಸ್ ಗ್ಲಿಟರಿಂಗ್ ಐಸ್, ಅದರ ಒಂದು ಹೊಳಿತಕ್ಕಂಥ ಶೈನಿಂಗ್ ಐಸ್ಗಳಿಂದ ನೋಡ್ತಾ ಇತ್ತು ಯಾರನ್ನ? ರಸ್ಕಿನ್ ಬಾಂಡನ್ನು. ಆ್ಯಂಡ್ ಈಸ್ ಬಾಡಿ ಕ್ರೌಚಿಂಗ್. ಎದರ ಬಾಡಿ ಕ್ರೌಚ್ ಆಗ್ತಿತ್ತು? ಆ ಒಂದು ತಿಮೋತಿದು ಬಾಡಿಯನ್ನು ಕುಗ್ಗಿ ಬಾಗಿ ನಿಂದಿರ್ತಾ ಇತ್ತು. ಹಿ ವುಡ್ ಕ್ರೀಪ್ ಕ್ಲೋಸರ್ ಆ್ಯಂಡ್ ಕ್ಲೋಸರ್ ಟು ಮೀ. ಒದ್ದಾಡ್ಕೋ, ತೆವಳೋದು. ಕ್ರೀಪ್ ಮೀನ್ಸ್ ತೆವಳ್ಕೋತು. ಹಿಂಗೆ ಸಣ್ಣ ಹುಡುಗರು ಹೋಗ್ತಾವಲ್ಲ ಹಂಗೆ ಸಮೀಪ ಸಮೀಪ ಬರ್ತಾ ಇತ್ತು. ಯಾವುದು? ದಟ್ ಈಸ್ ದ ಥಿಂಗ್ ಆಫ್ ದ್ಯಾಟ್ ತಿಮೋತಿ. ಈ ರಸ್ಕಿನ್ ಬಾಂಡು ಆಥರ್ ಅವ್ರ ಕಡೆ ಸಮೀಪ ಬರ್ತಾ ಇತ್ತು. ದೆನ್ ಆಫ್ಟರ್ ದಿಸ್ ವಾಟ್ ಹ್ಯಾಪನ್ಸ್, ಸಡನ್ಲಿ ಮೇಕಿಂಗ್ ಎ ಡ್ಯಾಶ್ ಫಾರ್ ಮೈ ಫೀಟ್. ಸಡನ್ನಾಗಿ ಬಂದು ಈ ಒಂದು ಆಥರು ರಸ್ಕಿನ್ ಬಾಂಡ್ ಅವ್ರ ಕಾಲಿಗೆ ಏನು ಮಾಡ್ತಾ ಇತ್ತಪ್ಪ ಅಂದ್ರೆ ಡನ್ ಅಂತೇಳಿ ಡ್ಯಾಶ್ ಹೊಡಿತಾ ಇತ್ತು. ರಾಲಿಂಗ್ ಓವರ್ ಆನ್ ಹಿಸ್ ಬ್ಯಾಕ್ ಆ್ಯಂಡ್ ಕಿಕ್ಕಿಂಗ್ ವಿತ್ ಗ್ರೇಟ್ ಡಿಲೈಟ್ ಆ್ಯಂಡ್ ಪ್ರಿಟೆಂಡಿಂಗ್ ಟು ಬಿ ಬೈಟ್ ಮೈ ಆ್ಯಂಕಲ್ಸ್. ದೆನ್ ದಿಸ್ ಈಸ್ ಅ ಥಿಂಗ್ ವಾಟ್ ವಿಲ್ ಹ್ಯಾಪನ್ಸ್. ಏನು ಮಾಡ್ತಿತ್ತಪ್ಪ ಅಂದ್ರೆ ಅವ್ರ ಕಾಲಿಗೆ ಬಂದು ಡ್ಯಾಶ್ ಹೊಡೆದು ಬ್ಯಾಕ್ ಬಂದು ನಿಂದಿರ್ತಿತ್ತು. ಕಿಕ್ಕಿಂಗ್ ವಿತ್ ಡಿಲೈಟ್ ಆ್ಯಂಡ್ ಪ್ರಿಟೆಂಡಿಂಗ್ ಟು ಬೈಟ್ ಮೈ ಆ್ಯಂಕಲ್ಸ್. ಏನಪ್ಪ ಅಂದ್ರೆ ಇವು ಆ್ಯಂಕಲ್ಸ್ ಅಂದರೆ ಏನಪ್ಪ? ಪಾದದ ಕೀಲು. ನಾಟಕ ಮಾಡ್ತಾ ಇತ್ತು. ಏನು ಕಾಲ ಬಟ್ ತಿನ್ನೋಂಗೆ ಅದು ಇಲ್ಲಿ ಆ್ಯಕ್ಟ್ ಮಾಡ್ತಾ ಇತ್ತು. ದಿಸ್ ಈಸ್ ಅಬೌಟ್ ದ 4th paragraph. Then next in the 5th paragraph what happened? He was by this time the size of full grown retriever. Okay dear students, the remaining 5th paragraph onwards I will continue with that next video. Okay, bye, thanks for watching.